ಇತ್ತೀಚಿನ ದಿನಗಳಲ್ಲಿ ಹಿರಿಯರ ಅಣತಿಯಂತೆ ನಡೆದುಕೊಂಡು ಬಂದಿರುವ ಮೂಢನಂಬಿಕೆ ವಿದ್ಯಾವಂತರಲ್ಲಿ ಸ್ವಲ್ಪ ಮಟ್ಟಿಗೆ ಮಾಯವಾಗುತ್ತಿರುವುದು ನಿಟ್ಟುಸಿರು ಬಿಡುವಂತಾಗಿದೆ. ಉದಾಹರಣೆಗೆ, ಹೆರಿಗೆಯಾದರೆ ಊರವರೆಗೆ ಬಿಸಿಲು ಮಳೆ ಗಾಳಿಯಲ್ಲಿ 3 ತಿಂಗಳು ಕಾಲ ಅನಾಥೆಯರಂತೆ ಹಸುಗೂಸಿನೊಂದಿಗೆ ತಡಿಕೆಯ ಒಳಗೆ ಕಾಲಹರಣ ಮಾಡುತ್ತಿದ್ದರು. ಈಗ ಬದಲಾಗಿ 3 ತಿಂಗಳಿನ ದೇವರು 3 ದಿವಸಕ್ಕೆ ಒಪ್ಪಿಗೆ ಕೊಟ್ಟಿರುತ್ತಾರೆ. 2, ಋತುಮತಿ ಆದರೆ ಊರವರೆಗೆ ಹಸಿರು ಕುಬ್ಬದಲ್ಲಿ ದಿಕ್ಕೆಟ್ಟವಳಂತೆ ಮಲಗಿ ಕಾಲ ಕಳೆಯುತ್ತಿದ್ದರು. ಈಗ 12 ದಿನದ ಸೂತಕ 3 ದಿನಕ್ಕೆ ಹಿಡಿದು ಉಳಿದ 9 ದಿನದ ಸೂತಕ ದೇವರು ಮರೆತು ಬಿಟ್ಟಿದ್ದಾನೆ. 3, ವೈಶ್ಯ ಆದರೆ ಊರು ಬಿಟ್ಟು ಪಕ್ಕದ ಊರಿನ ಮನೆಯ ಜಗುಲಿಯಲ್ಲಿ ಮಲಗಿ ಲೈಂಗಿಕ ಕಿರುಕುಳಕ್ಕೆ ಬಲಿಯಾದ ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದ ಹಾಗೆ ಈಗ ಹಟ್ಟಿಗಳಲ್ಲೇ ಇರುತ್ತಾರೆ. ದೇವರು ಮೂಕ ಪ್ರೇಕ್ಷಕನಂತೆ ಕೂತು ನೋಡುತ್ತಿದ್ದಾನೆ. ಇಷ್ಟೆಲ್ಲ ಆದರೂ ಕಾಡುಗೊಲ್ಲರಲ್ಲಿ ಜಾಗೃತಿ ಮೂಡಲಿಲ್ಲ. ಬದಲಾಗಿ ಕಾಡುಗೊಲ್ಲರೇ ಸೃಷ್ಟಿಸಿದ ಕಟ್ಟುಪಾಡುಗಳು ಮಾನವನ ಕುಲವೇ ಬೆಚ್ಚಿ ಬೀಳುವಂತಿದೆ. ಇಂತಹ ಅಹಿತಕರ ಘಟನೆಗಳು ನಡೆಯುತ್ತಿದ್ದರೂ ಅಜ್ಞಾನದ ಗೂಡಿನಿಂದ ಕಾಡುಗೊಲ್ಲರು ಹೊರಬರಲಾಗಲಿಲ್ಲ. ಕಾಡುಗೊಲ್ಲರ ಗೊಡ್ಡು ಸಂಪ್ರದಾಯಗಳು ಆದಿಮಾನವರ ಜೀವನ ಶೈಲಿಗಿಂತಲೂ ಕೀಳಾಗಿರುವುದು ದುರಾದೃಷ್ಟಕರ. ಬಂಧುಗಳೇ, ನಿಲ್ಲಿ, ಯೋಚಿಸಿ, ನಿರ್ಧರಿಸಿ, ಆಧುನಿಕ ಯುಗದಲ್ಲಿದ್ದೇವೆ ಎಂಬುದನ್ನ ನೆನಪಿಸಿಕೊಳ್ಳಿ. ಅವೈಜ್ಞಾನಿಕವಾಗಿ ನಡೆದುಕೊಳ್ಳುವುದಕ್ಕಿಂತ ಪರಿಸರಕ್ಕೆ ಹೊಂದಿಕೊಂಡರೆ ಕ್ಷೇಮಕರ ಅಲ್ಲವೇ? ಹಣೆ ಬರಹ ಕಡಿಮೆ ಆದರೆ ಮನೆ ದೇವರು ಸ್ಮಶಾನದವರೆಗೆ ಕಳುಹಿಸುತ್ತಾರಂತೆ ಎಂಬ ಗಾದೆ ನೆನಪಿಸಿಕೊಳ್ಳಿ. ಇದ್ದಾಗ ನಮ್ಮದು, ಸತ್ತಾಗ ಪರರದ್ದು. ಇರುವ ಅವಧಿಯಲ್ಲಿ ಸಾರ್ಥಕ ಪಡಿಸಿಕೊಂಡರೆ ಸೂಕ್ತ. ಕಾಡುಗೊಲ್ಲರ ಸಂಪ್ರದಾಯ ಹಾಗೂ ಮೂಢನಂಬಿಕೆಯ ಬಗ್ಗೆ ಬೆಳಕು ಚೆಲ್ಲರು ಡಾಕ್ಟರ್ ಪರಮಶಿವಯ್ಯನವರ ಹಾಗೂ ಡಾಕ್ಟರ್ ಎಂ ಗುರುಲಿಂಗಯ್ಯನವರ ಮತ್ತು ಶ್ರೀ ವಿ ನಾಗಪ್ಪ ಹಾಗೂ ಹೆಸರಾಂತ ಪ್ರಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಕೆ ತಿಮ್ಮಯ್ಯನವರು ರಚಿಸಿರುವ ಕಾಡುಗೊಲ್ಲರ ಸಾಲಾವಳಿ ಎಂಬ ಗ್ರಂಥವನ್ನು ಪಠಿಸಿದರೆ ಸತ್ಯಾಂಶ ಗೋಚರಿಸದಿರುವ ಕಾಡುಗೊಲ್ಲರ ಗ್ರಂಥಗಳಲ್ಲಿ ಪ್ರಕಟವಾಗಿರುವ ಮೂಢನಂಬಿಕೆಗಳ ಬಗ್ಗೆ ಚರ್ಚೆ ಮಾಡಲು, ಅಭಿಪ್ರಾಯ ತಿಳಿಸಲು ಆಹ್ವಾನಿಸೋಣ. ಸಮಾಜದಲ್ಲಿ ಸರ್ವರಿಗೂ ಸಮಾನತೆ ಬೇಕು. ಒಟ್ಟಾಗಿ ಬಾಳಲು ಅವಕಾಶ ಕಲ್ಪಿಸಬೇಕು. ತಪ್ಪು ಗ್ರಹಿಕೆಯಿಂದ ಅಂಧರಾಗಿ ಬಾಳುವುದು ವಿನಾಶಕ್ಕೆ ನಾಂದಿ ಎಂಬುದನ್ನ ಮರೆಯಬಾರದು. ಇದು ಕಟು ಸತ್ಯ. ಜಾತಿ ಸೃಷ್ಟಿಕೊಂಡವರು ಮಾನವರೇ, ಕಟ್ಟುಪಾಡುಗಳನ್ನು ಸೃಷ್ಟಿಸಿಕೊಂಡವರು ಮಾನವರೇ. ದೇವರು ಕಟ್ಟುಪಾಡುಗಳನ್ನು, ಜಾತಿಯನ್ನು ಸೃಷ್ಟಿಸಲಿಲ್ಲ. ದೇವರ ಹೆಸರಲ್ಲಿ ಕಟ್ಟುಪಾಡುಗಳನ್ನು ಸೃಷ್ಟಿಸಿ ದೇವರಿಗೆ ಕಳಂಕ ತಟ್ಟುವ ಪ್ರವೃತ್ತಿ ಕಾಡುಗೊಲ್ಲರಲ್ಲಿ ಕಡಿಮೆಯಾದರೆ ಕಾಡುಗೊಲ್ಲರೇ ಸೃಷ್ಟಿಸಿಕೊಂಡ ದೇವರಿಗೆ ತೃಪ್ತಿ. ಅದೇ ಕಾಡುಗೊಲ್ಲರ ಅಭಿವೃದ್ಧಿ. ಮೂಢನಂಬಿಕೆಯ ಮುಖವಾಡದ ಬಗ್ಗೆ ಬಹಿರಂಗವಾಗಿ ಚರ್ಚಿಸಲು ಮುಕ್ತ ಅವಕಾಶ. ಕೊಡಲಿ ಮರಕ್ಕೆ ಮೃತ್ಯು, ಮೂಢನಂಬಿಕೆ ಕುಲಕ್ಕೆ ಮೃತ್ಯು. ಸರ್ವರಿಗೂ ಸಮಾನತೆಯ ಹಕ್ಕು ದೊರೆಯಲೆಂಬ ಸದುದ್ದೇಶದಿಂದ ಅಸ್ಪೃಶ್ಯತೆ ತೊಡೆದು ಹಾಕಲೆಂಬ ಭಾವನೆಯಿಂದ ಕೆಲವು ಸಮುದಾಯದವರ
ಹೆಸರುಗಳನ್ನ ಪ್ರಸ್ತಾಪಿಸಬೇಕಾಗಿ ಇರುತ್ತದೆ. ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶ್ರೇಷ್ಠತೆ ಹೊಂದಿರುವ ವಲಯರು, ಮಾದಿಗರು ಹಾಗೂ ಮಡಿವಾಳ ಸಮುದಾಯದವರ ಕ್ಷಮೆ ಯಾಚಿಸುತ್ತಾ ಅಭಿಪ್ರಾಯ ವ್ಯಕ್ತಪಡಿಸಿರುತ್ತಾರೆ. ಸಮಾಜದಲ್ಲಿ ಸಾಮಾಜಿಕ ಮೂಢನಂಬಿಕೆಗಳು ಮಾನವ ಅಭಿವೃದ್ಧಿಗೆ ಮಾರಕವಾಗಿ ಜೀವನದ ಮೌಲ್ಯಗಳನ್ನು ಪ್ರಪಾತಕ್ಕೆ ತಳ್ಳುತ್ತವೆ ಎಂಬುದರಲ್ಲಿ ಸಂದೇಹವಿಲ್ಲ. ಅಂತಹ ಪ್ರಬಲವಾದ ಮೂಢನಂಬಿಕೆಗಳು ಕಾಡುಗೊಂದರಲ್ಲಿ ಮನೆ ಮಾಡಿಕೊಂಡು ಆಧುನಿಕ ಯುಗದಲ್ಲಿ ಪ್ರಾಜ್ಞಾವಂತರು ತಲೆ ತಗ್ಗಿಸುವಂತಾಗಿದೆ. ಅಷ್ಟೇ ಏಕೆ ಮೂಕ ಪ್ರಾಣಿಗಳು ಕಂಡು ಕೇಕೆ ಹಾಕುವಂತಿದೆ. ಬುದ್ಧಿಜೀವಿಗಳು, ಯುವ ಪೀಳಿಗೆಯು ಎಚ್ಚೆತ್ತು ನಾಗರಿಕತೆಯನ್ನು ಅಪ್ಪಿಕೊಂಡು ತಲೆ ತಗ್ಗಿಸುವಂತಹ ಕಾಡುಗೊಂದರ ಸಂಪ್ರದಾಯಗಳನ್ನು, ಮೂಢನಂಬಿಕೆಗಳನ್ನು ಕಿತ್ತೊಗೆದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸದೃಢಗೊಳ್ಳುವತ್ತ ಸಾಗಬೇಕಾಗಿದೆ. ಸಂಪ್ರದಾಯಕ್ಕೆ ಕಟ್ಟುಬಿದ್ದು ದೇವರು ಸೃಷ್ಟಿಸಿದ ನಿಯಮಗಳನ್ನು ಕಾಡುಗೊಲ್ಲರು ಸೃಷ್ಟಿಸಿಕೊಂಡು ಹಳೆಯ ತಲೆಮಾರಿನವರ ಹಠಮಾರಿತನದ ಧೋರಣೆಯಿಂದ ಯುವ ಪೀಳಿಗೆಯು ಅಭಿವೃದ್ಧಿಗೆ ಕಂಟಕ ಪ್ರಾಯವಾಗಿರುವುದು ಅಸಹ್ಯ ಪಡುವಂತಾಗಿದೆ. ಮೂಢನಂಬಿಕೆ ಮುಂದುವರಿದರೆ ಮೂರ್ಖರಾಗಿಯೇ ಬಾಳಬೇಕಾಗುತ್ತದೆ. ಹರಿವ ನೀರು, ಬೀಸೋ ಗಾಳಿ, ಸೂರ್ಯ ಚಂದ್ರ ಇರುವ ಭೂಮಿ ಎಲ್ಲರಿಗೂ ಅಲ್ಲವೇ? ಹೀಗಿದ್ದರೆ ಮನುಷ್ಯರಲ್ಲಿ ಭೇದ ಭಾವ ಏಕೆ? ಸತ್ತಾಗ ಉಳುವುದು ಒಂದೇ ಭೂಮಿ. ಭೂಮಿ ಕೀಳು ಮೇಲು ಎಂದು ಭೇದ ಮಾಡುವುದೇ? ಸುಡುವುದು ಭೂಮಿಯಲ್ಲಿ, ಉಳುವುದು ಭೂಮಿಯಲ್ಲಿ. ಭೂಮಿಯಲ್ಲಿ ಪುಷ್ಪಕ ವಿಮಾನದಲ್ಲಿ ಕರೆದೊಯ್ಯುವರೆ? ಅಜ್ಞಾನದ ಮಣಿವಿನಲ್ಲಿ ಬಿದ್ದವ ಬೆಳಕಿನ ಕಡೆಗೆ ಬರುವುದು ಯಾವಾಗ? ಹಿರಿಯಕ್ಕನ ಚಾಳಿಗೆ ಮನಮಕ್ಕಳಿಗೆಲ್ಲ ಎಂದು ಭಾವಿಸಿ ಹಿರಿಯರ ಕಟ್ಟುಪಾಡುಗಳ ಕತ್ತಲಲ್ಲಿ ಸಿಲುಕಿಕೊಂಡರೆ ಕಗ್ಗತ್ತಲ ಖಂಡದಲ್ಲಿ ವಾಸಿಸುವ ಕಾಡು ಮಾನವರಿಗೂ ಕಾಡುಗೊಲ್ಲರಿಗೂ ವ್ಯತ್ಯಾಸವಿಲ್ಲದೆ ಕಾಡುಗೊಲ್ಲರ ಯುವ ಪೀಳಿಗೆ ಜೀವನದಲ್ಲಿ ಮಸುಕಾಗಿಯೇ ಅವನತಿಯ ದಾರಿ ಹಿಡಿಯಬೇಕಾಗುತ್ತದೆ. ಕಾಡುಗೊಲ್ಲರ ಕಟ್ಟುಪಾಡುಗಳು ಸ್ವಯಂಕೃತವಾಗಿದ್ದು ಮಾನವ ಹಕ್ಕಿಗೆ ಧಕ್ಕೆ ಉಂಟು ಮಾಡುವ, ಜೀವಿಸುವ ಹಕ್ಕನ್ನು ಕಸಿದುಕೊಂಡಿವೆ. ಸಂಘಜೀವಿಯಾಗಿ ಬದುಕುವ ಕನಸನ್ನು ಭಗ್ನ ಮಾಡಿವೆ. ಬೇರೆಯವರ ಜೊತೆ ಬೆರೆತು ನಾಗರಿಕ ಜೀವನ ನಡೆಸಲು ಅಡ್ಡಿಪಡಿಸುತ್ತವೆ. ಕಾಡುಗೊಲ್ಲರ ಮೂಢನಂಬಿಕೆಯ ಕುರುಹುಗಳು: ಒಂದನೇದು, ವಿದ್ಯುತ್ ತಂತಿಯ ಕೆಳಗೆ ತಿರುಗಿದರೆ ದೇವರು ಕೋಪಿಸಿಕೊಳ್ಳುತ್ತಾನೆ. ಎರಡನೇದು, ಬಸ್ಸಿನಲ್ಲಿ ಓಡಾಡಿದರೆ ಪರರ ಜಾತಿಯ ನೆರಳು ಬಿದ್ದರೆ ಸೂತಕವಾಗುತ್ತದೆ. ಮೂರನೇದು, ನವಣೆ, ಸಾವೆ, ಉರುಳಿ ಹೊಲದಲ್ಲಿ ತಿರುಗಾಡಿದರೆ ದೇವರಿಗೆ ಮೇಲಿಗೆ ಆಗುತ್ತದೆ, ದೇವರು ಕೋಪಿಸಿಕೊಳ್ಳುತ್ತಾನೆ. ನಾಲ್ಕನೇದು, ಕಾಯಿಲೆ ಬಂದರೆ ಆಸ್ಪತ್ರೆಗೆ ಹೋಗಬಾರದು, ಆಸ್ಪತ್ರೆಗೆ ಸೇರಿದರೆ ದೇವರು ಮುನಿಯುತ್ತಾರೆ. ಐದನೇದು, ಹಂಡು ತೊಳೆದರೆ ಎಂಡು ಹೆಚ್ಚುವುದಿಲ್ಲ ಎಂಬ ಭಾವನೆ ಎಂದಿಗೂ ಕಾಡುಗೊಲ್ಲರಲ್ಲಿ ಉಳಿದುಕೊಂಡಿದೆ. ಆರನೇದು, ಕಾಲಿಗೆ ಚಪ್ಪಲಿ ಹಾಕಿ ನಡೆಯುವಂತಿಲ್ಲ. ಇಂತಹ ನೂರಾರು ಮೂಢನಂಬಿಕೆಗಳು ತಾಂಡವಾಡುತ್ತಿರುವ ರಾಕ್ಷಸರ ಕಲ್ಪನೆಯನ್ನು ನೆನಪಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ಹಿರಿಯರ ಅಣತಿಯಂತೆ ನಡೆದುಕೊಂಡು ಬಂದಿರುವ ಮೂಢನಂಬಿಕೆಯು ಸ್ವಲ್ಪ ಮಟ್ಟಿಗೆ ವಿದ್ಯಾವಂತರಲ್ಲಿ
ಮಾಯವಾಗುತ್ತಿರುವುದು ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂತೆ ಮಾಡಿದೆ.